ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿಂದ ಮಂದಣ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಊಟಕ್ಕೆ. ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ಮಾಡುವ ವಿಧಾನವನ್ನು ಕೂಡ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನಿವತ್ತು ತುಂಬ ಚೆನ್ನಾಗಿ ಒಂದು ಮಾವಿನಕಾಯಿಂದ ಮಂದಣ ಗೊಜ್ಜು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಮಾವಿನಕಾಯನ್ನು ಕ್ಲೀನ್ ಮಾಡಿ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಹಸಿ ಮೆಣಸನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಈ ಕಡೆಯಲ್ಲಿ ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೇನೆ. ಹಾಗೆ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ತುಂಬಾ ರುಚಿಯಾಗುತ್ತೆ ಊಟಕ್ಕೆ. ಈಗ ಇಲ್ಲಿ ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಮಗ್ರಿಗಳೇನು ಜಾಸ್ತಿ ಬೇಕಾಗಲ್ಲ. ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೇನೆ. ಈಗ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಹಾಗೆ ಸಾಸಿವೆ ಕಾಳು. ಬೆಳ್ಳುಳ್ಳಿ ಫ್ರೈ ಆಗಬೇಕು. ಸ್ಪೈಸಿಯಾಗಿ ತುಂಬ ಚೆನ್ನಾಗಾಗತ್ತೆ ಊಟಕ್ಕೆ. ಈಗ ಸರಿಯಾಗಿ ಫ್ರೈ ಆದಮೇಲೆ, ಮಾಡುವುದು ತುಂಬ ಸುಲಭ, ಬಹಳ ಬೇಗ ಆಗುತ್ತೆ ಇದು. ಸರಿಯಾಗಿ ಫ್ರೈ ಆದಮೇಲೆ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಬೇಯಿಸಿಬಿಟ್ಟು ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ಮಾವಿನಕಾಯಿ ಏನು ಬೇಕಾಗಲ್ಲ, 1-2-3 ಮಾವಿನಕಾಯಿ ಸಾಕು. ನೀಟಾಗಿ ಬೆಳ್ಳುಳ್ಳಿ ಫ್ರೈ ಆಗಲಿ, ಸ್ವಲ್ಪ ಗೋಲ್ಡನ್ ಕಲರಿಗೆ ಬರಲಿ. ಈಗ ಫ್ರೈ ಆದ ತಕ್ಷಣ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ಮ್ಯಾಶ್ ಮಾಡಿದ್ದನ್ನು ಹಾಕ್ಕೊತಾ ಇದ್ದೀನಿ. ನಾವು ಬೇಯಿಸುವಾಗಲೇ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬೇಯಿಸಿಬಿಡೋದು. ಮತ್ತೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈಗ ಫುಲ್ ಕುದಿಬೇಕಿದು. ಈಗ ಇದಕ್ಕೆ ಬೆಲ್ಲ ಬೇಕು. ಸಿಹಿಯಾಗುವಷ್ಟು ಬೆಲ್ಲ ಬೇಕು. ಖಾರನೂ ಹಾಗೆ ಇರಬೇಕು, ಬೆಲ್ಲನೂ ಹಾಗೆ ಬೇಕು. ಸಿಹಿ ಮತ್ತು ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಉಪ್ಪನ್ನು ಸಹ ಆ್ಯಡ್ ಮಾಡೋಣ. ಫುಲ್ ಕುದೀತಾ ಇದೆ. ಈಗ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಫುಲ್ ಕುದಿ ಬರಬೇಕಿದು. ಖಾರವಾಗಿ ಸಿಹಿಯಾಗಿ ತುಂಬ ಚೆನ್ನಾಗಾಗತ್ತೆ. ಚೂರು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋಕ್ಕೆ ರುಚಿ. ಈಗ ಇದಿಷ್ಟು ಕುದಿ ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಡೋಣ.
ಮಾವಿನಕಾಯಿ ಮಂದಣ ಗೊಜ್ಜು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.